ಬೇಜಾರಾಯಿತು. ಇಷ್ಟೊಂದು ಮರಗಳು ಬಿದ್ದೋಗಿರೋದು ನೋಡಿ. ಇವಾಗಲೂ ಒಂದು ಸಸಿ ದೊಡ್ಡದಾಗೋವರೆಗೂ ಒಂದು ಮಗುನ ಬೆಳೆಸೋ ಹಾಗೆ ನಾವು ಕನಸನ್ನು ಕಂಡಿರ್ತೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಭಾನುವಾರದ ದಿನ ನಮ್ಮ ತೋಟಕ್ಕೆ ಹೊರಟಿದ್ದೀನಿ. ತೋಟ ನೋಡ್ಕೊಬರೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಮೇನ್ ರೋಡಲ್ಲಿ ನಿಂತಿದ್ದೀನಿ, ನಿಮಗೆ ಕಾಣಿಸ್ಬೋದು. ಇದು ನಮ್ಮ ತೋಟ ಅಲ್ಲ, ನಮ್ಮ ತೋಟಕ್ಕೆ ಹೋಗೋ ದಾರಿಯಲ್ಲಿ ಕೈಮರ ಹತ್ತಿರ ಚನ್ನಗಿರಿ ರೋಡಲ್ಲಿ. ಸೊ ಒಂದು ತೋಟ ನೋಡಿದೆ, ರೈತರ ಜೀವನ ಹೇಗೆ ಕಷ್ಟ ಇದೆ ಅಂತ ಹೇಳಿ ನಿಮಗೂ ತೋರಿಸೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ರೀಸೆಂಟಾಗೆ ನೀವು ಕೇಳಿರ್ಬೋದು, ಮೊನ್ನೆ ಮಳೆ ಬಂದುಬಿಟ್ಟು ತೋಟಗಳೆಲ್ಲ ಬಿದ್ದೋಗಿದೆ, ಎಷ್ಟೊಂದು ಮರಗಳೆಲ್ಲ ಬಿದ್ದೋಗಿದೆ ಗಾಳಿಗೆ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ಇದು ನಾನು ದಾರಿಲಿ ಹೋಗ್ತಾ ಇದು ಯಾರ ತೋಟ ಅಂತ ಹೇಳಿ ಗೊತ್ತಿಲ್ಲ ನನಗೆ. ಆದರೂ ಕ್ಷಮೆ ಇರಲಿ, ತೋಟದ ಓನರ್ ನಾನು ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕಂದರೆ ನಂಗೆ ತುಂಬ ಬೇಜಾರಾಯಿತು. ಇಷ್ಟೊಂದು ಮರಗಳು ಬಿದ್ದೋಗಿರೋದು ನೋಡಿ. ರೈತರ ಜೀವನ ಯಾವ ರೀತಿಯಾಗಿ ಕಷ್ಟ ಇರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ಎಷ್ಟು ವರ್ಷಗಳಿಂದ ಈ ಮರಗಳನ್ನೆಲ್ಲ ಬೆಳೆಸಿರ್ತಾರೆ ಅಂತ ಹೇಳಿದರೆ, ಒಂದು ತೋಟ ನೀವು ಬೆಳೆಸಬೇಕು ಇಷ್ಟು ಸಣ್ಣ ಸಸಿ ಇದ್ದಾಗಿಂದ ಇಷ್ಟು ದೊಡ್ಡದು ಮಾಡೋಕ್ಕೆ ಅಂತ ಹೇಳಿದರೆ, ಸೊ ಮಿನಿಮಮ್ ನಂಗೆ ಗೊತ್ತಿರಂಗೆ 7-8 ವರ್ಷ ಅಂತ ಹೇಳ್ತಾರೆ. ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ, 10ರಿಂದ 15 ವರ್ಷದಲ್ಲಿ ನೀವು ಒಳ್ಳೆ ಫಸಲನ್ನ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ತೋಟದಲ್ಲಿ. ಸೊ ಹಾಗಾಗಿ ನೋಡಿ, ಅಷ್ಟು ದೊಡ್ಡ ಮರಗಳು ಇವೇನಿಲ್ಲ ಅಂದರೂ 15-20 ವರ್ಷದ ಮರಗಳು ನನಗೆ ಗೊತ್ತಿರೋ ಹಾಗೆ, ಇನ್ನೂ ಹೆಚ್ಚಿಗೆ ವರ್ಷ ಇರಬಹುದು. ನೋಡಿ ಯಾವ ರೀತಿಯಾಗಿ ಬಿರುಗಾಳಿ ಬಂದು ಮುರ್ಕೊಂಡು ಬಿದ್ದೋಗಿದೆ ಅಂತ ಹೇಳಿ. ತುಂಬ ಇದೆ, ತುಂಬ ತೋಟಗಳು ಬಿದ್ದು ಹಾಳಾಗೋಗಿದೆ. ಸೊ ಎಕ್ಸಾಂಪಲ್ ಆಗಿ ನಿಮಗೆ ಇಲ್ಲಿ ದಾರಿಯಲ್ಲಿ ಹೋಗ್ತಾ ಒಂದು ತೋಟದ ವೀಡಿಯೋನ ನಿಮಗೆ ಮಾಡುತ್ತಾ ಇದ್ದೀನಿ. ಏನಕ್ಕಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ರೈತಂಗೆ ಎಷ್ಟು ಕಷ್ಟ ಇದೆ. ನಮ್ಮ ಒಂದು ಸರ್ಕಾರ ಕೂಡ ರೈತರ ಬಗ್ಗೆ ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಗೊತ್ತಾಗಲಿ. ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ನೀವು ಆ ಒಂದು ಸರ್ಕಾರಕ್ಕೆ ಮುಟ್ಟೋವರೆಗೂ. ನೋಡಿ ಯಾವ ರೀತಿಯಾಗಿ ಮರಗಳು ಬಿದ್ದೋಗಿದೆ ಅಂತೇಳಿ, ಎಷ್ಟೊಂದು ಕರೆಂಟ್ ಕಂಬಗಳೆಲ್ಲ ಹಾಳಾಗಿದೆ. ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ. ನಾವು ಒಳಗಡೆ ಬಂದಿದ್ದೀನಿ ಇವಾಗ. ನೋಡಿ ಈ ಮರಗಳನ್ನೆಲ್ಲ ಸುಮ್ಮನೆ ಏನೋ ನಾನು ತೆಗೆದ್ಬಿಟ್ಟು ಎತ್ತಾಕ್ಲಿಕ್ಕೆ ಆಗಲ್ಲ, ಹೌದಾ? ಇದಕ್ಕೂ ಒಬ್ಬ ಲೇಬರ್ ಬರಬೇಕು, ಮತ್ತು ಕಟ್ ಮಾಡಬೇಕು, ತೊಗೊಂಡೋಗಿ ಹಾಕಬೇಕು. ಎಷ್ಟೊಂದು ಕಷ್ಟ ಇದೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಬಿದ್ದಿದೆ. ಒಬ್ಬ ರೈತ ಬಂದು ಈ ಮರನ ಹೀಗೆ ಎತ್ತಿಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಆತನಿಗೆ ಮತ್ತೆ ದುಡ್ಡಾಗುತ್ತೆ. ಸೊ ನೋಡಿ ಎಷ್ಟೊಂದು ಮರಗಳು ಅಲ್ಲಿ ವಾಲಿದೆ ಅಂತ ಹೇಳಿಬಿಟ್ಟು. ನೋಡಿ ಯಾವ ರೀತಿಯಾಗಿ ಬನ್ನಿ ತೋರಿಸ್ತೀನಿ. ಒಳಗಡೆ ಹೋಗಿದ್ದು ಫಸ್ಟ್ ಫ್ರಂಟಲ್ಲಿ ಹೋಗೋಣ. ಅಲ್ಲಿ ಕರೆಂಟಿನ ಕಂಬಗಳೆಲ್ಲ ಯಾವ ರೀತಿಯಾಗಿ ವೈರ್ ಹರ್ಕೊಂಡು ಬಿದ್ದಿದೆ ಅಂತ ಹೇಳಿಬಿಟ್ಟು. ಮತ್ತು ಈ ಮೂಲಕ ನಾನು ಒಂದು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಾನು ರೈತರಿಗೆ ದುಡ್ಡು ಕೊಡ್ತಿದ್ದೀವಿ, ಸಹಾಯಧನ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಸರ್ಕಾರದವ್ರಿಗೆ ಹೇಳೋದಿಷ್ಟೇ, ಈ ವ್ಯಾಪ್ತಿಯಲ್ಲಿ ಯಾರು ಬರ್ತೀರಾ ಅವ್ರು ಬಂದು ಅವರೇ ಖುದ್ದಾಗಿ ವೀಕ್ಷಣೆಯನ್ನು ಮಾಡಿ ತೋಟಕ್ಕೆ ಏನು ಲಾಸ್ ಆಗಿದೆ, ಯಾವ ರೈತನಿಗೆ ಎಷ್ಟು ಲಾಸ್ ಆಗಿದೆ ಅಂತ ತಿಳ್ಕೊಂಡು ನೀವೇ ಸಹಾಯಧನವನ್ನು ತಲುಪಿಸೋಂತಹ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಪ್ರಜೆಗಳು ನಿಮಗೆ ಓಟನ್ನು ಹಾಕಿರ್ತಾರೆ. ಸೊ ನೋಡಿ ಈ ಒಂದು ವಿಡಿಯೋ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಬನ್ನಿ ನೋಡಿ ಯಾವ ರೀತಿಯಾಗಿ ಅಲ್ಲೆಲ್ಲ ಬಿದ್ದಿದೆ ಅಂತ ಹೇಳಿ. ಸ್ವಲ್ಪ ಫಾಸ್ಟಾಗಿ ಹೋಗಿ ಇಲ್ಲೆಲ್ಲ ನೋಡಿ ತೋರಿಸಿ, ಎಲ್ಲದನ್ನು ತೋರಿಸಿ ಅವರಿಗೆ ಗೊತ್ತಾಗಿ. ನೋಡಿ ಯಾವ ರೀತಿಯಾಗಿ ಬಿರುಗಾಳಿ ಬಂದು ನಮ್ಮ ಪ್ರಕೃತಿ ವಿಕೋಪಗೊಂಡ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಇಲ್ಲೆಲ್ಲ ತೋರಿಸಿ ನೋಡಿ, ಇದಷ್ಟು ಈಸಿ ಇದೆಯಾ? ಎಷ್ಟು ವರ್ಷದಿಂದ ಬೆಳೆಸಿರ್ತಾನೆ ಆ ರೈತ ಪಾಪ. ಎಷ್ಟು ಕಷ್ಟ ಇದೆ ನಿಜವಾಗ್ಲೂ. ಒಂದು ಸಸಿ ದೊಡ್ಡದಾಗೋವರೆಗೂ ಒಂದು ಮಗುನ ಬೆಳೆಸೋ ಹಾಗೆ ನಾವು ಕನಸನ್ನು ಕಂಡಿರ್ತೀವಿ. ಪ್ರತಿಯೊಂದು ಮರಕ್ಕೂ ಅದಕ್ಕೆ ಏನಾಗಿದೆ, ಸ್ವಲ್ಪ ಕೆಂಪು ರೋಗ ಬಂದರೆ ಅದಕ್ಕೇನು ಸ್ಪ್ರೇ ಮಾಡಬೇಕು, ಅಥವಾ ಒಂಚೂರು ಗೆದ್ಲೆ ಹತ್ತಿದ್ರೆ ಅದಕ್ಕೇನು ಔಷಧಿ ಹಾಕಬೇಕು, ಈ ಥರ ಎಲ್ಲ ಯೋಚನೆ ಮಾಡಿ ನಾವು ಮರನ ಬೆಳೆಸಿರ್ತೀವಿ. ಸೊ ಎಷ್ಟು ಬೇಜಾರಾಗುತ್ತೆ ನನಗೆ. ನಿಜ ಕಣ್ಣಲ್ಲಿ ನೀರು ಬರ್ತಾ ಇದೆ ಇದನ್ನು ನೋಡಿದ್ರೆ. ನೋಡಿ ಹೇಗೆ ಅಡ್ಡ ಎಲ್ಲ ಬಿದ್ದಿದೆ ಅಂತ ಹೇಳಿ. ನೋಡಿ ಇದನ್ನೆಲ್ಲ ತೋರಿಸಿ ಅವ್ರಿಗೆ. ನೋಡಿ ಗೊನೆಗಳು ಬಂದಿರೋದಿನ್ನೇನು ಫಸಲು ಬರಬೇಕು ಅಂತ ಟೈಮಲ್ಲಿ ಬಿದ್ದಿದೆ. ನೋಡಿ ಎಷ್ಟು ಗೊನೆ ಇದೆ. 1 2 3 4 5 6 7 8 ಗೊನೆ ಇದೆ ಇದರಲ್ಲಿ. ಅಂಥ ಮರ ಬಿದ್ದಿದೆ, ಒಣಗೋಗಿದೆ ಅಷ್ಟೇ. ನೋಡಿ ಹೇಗೆ ದಾರಿಯಲ್ಲೆಲ್ಲ. ಅವ್ರಿಗಿನ್ನೂ ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗಿಲ್ಲ ಅಂತ ಅನ್ಕೋತೀನಿ. ತೋಟದ ಓನರಿಗೆ ಕ್ಲೀನ್ ಮಾಡೋಕ್ಕೆ ಪಾಪ ದುಡ್ಡಿರಬೇಕಲ್ಲ ಮಾಡಲಿಕ್ಕೆ. ದುಡ್ಡಿದ್ರೆ ಮಾಡ್ತಾರೆ ಅಲ್ವಾ? ಸೊ ನೋಡಿ ಎಷ್ಟು ಹಾಳಾಗಿದೆ. ನೋಡಿ ಇಲ್ಲಿ ಯಾವ ಮರ
ಒಳ್ಳೆ ಫಸಲು ಬಿಟ್ಟಿರೋಂತಹ ಮರನೇ. ಇಲ್ಲೇ ಬನ್ನಿ, ಇಲ್ಲಿ ತೋರಿಸಿ, ಈ ಕಡೆ ಎಲ್ಲ ತೋರಿಸಿ. ಬನ್ನಿ ನೋಡಿ, ಇಲ್ಲಿ ಸ್ವಲ್ಪ ಹಸಿ ಇದೆ, ಇದನ್ನು ತೋರಿಸ್ಬೋದು ನೋಡಿ. ಇನ್ನೇನು ಫಸಲು ಬಂದು ಕುಯ್ಯೋ ಟೈಮು, ಹೌದಾ? ಇಂತಿಂಥ ಗೊನೆ ಇದಿರೋದ್ರಿಂದ ಭಾರಕ್ಕೆ ಮರ ವಾಲಿ ಬಿದ್ದೋಗಿರೋದು. ಕರೆಂಟಿನ ವೈರೆಲ್ಲ ಬೆಂಡಾಗಿದೆ, ಸೊ ಮರಗಳನ್ನು ಮುಟ್ಟೋದು ಅಲ್ಲ. ಸೊ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಒಳಗೆಲ್ಲ ಫುಲ್ ಹೋಗ್ಲಿಕ್ಕಾಗಲ್ಲ, ಜಸ್ಟ್ ಮೇಲೆ ಕವರ್ ಮಾಡ್ತಿದ್ದೀನಿ. ಬೇಜಾರಾಗ್ತಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ಹೇಳ್ತಿದ್ರು, ಅಲ್ಲಿ ಮುಂದೆ ಹೋಗ್ತಾ ಅಶೋಕ್ ನಗರ, ಎಡೆಹಳ್ಳಿ ಅವರೆಲ್ಲ ತುಂಬ ಆಗಿದೆ ಮರ, ನಮ್ಮದು ತೋಟ ಹಾಳಾಗಿದೆ, ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಹೇಳಿ ಫೋನ್ ಮಾಡಿದಾಗೆಲ್ಲ ಅಳ್ತಿರ್ತಿದ್ರು. ಅದು ನನಗೆ ಬೇಜಾರಾಗ್ತಿತ್ತು. ಬಟ್ ಇವತ್ತು ಲೈವಾಗಿ ನೋಡುವಾಗ ನಿಜ ತುಂಬ ಬೇಜಾರಾಗ್ತಿದೆ. ಬನ್ನಿ ನೋಡಿ ಹೇಗೆ ಮುರಿದಿದೆ ಅಂತ ಹೇಳಿ. ಹೇಳ್ತಾರೆ ಸಹಾಯಧನವನ್ನು ಕೊಡ್ತೀವಿ ರೈತರಿಗೆ ಅಂತ ಹೇಳಿ, ಬಟ್ ಕೇಳಿದರೆ ಕೆಲವರು ಅದು ನಮಗೆ ರೀಚೇ ಆಗಲ್ಲ, ಹೇಳ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಬಟ್ ಇದನ್ನು ರೀಚ್ ಮಾಡಿಸ್ಬೇಕು ರೈತರಿಗೆ ಅಂತ ಹೇಳಿ ಕೇಳ್ಕೊತೀನಿ. ಬನ್ನಿ ನೋಡಿ ಯಾವ ರೀತಿಯಾಗಿ ತೋಟ ಹಾಳಾಗಿದೆ. ಆ್ಯಕ್ಚುಲಿ ಇವತ್ತು ನಾನು ಸಂಡೇ ನಮ್ಮ ತೋಟಕ್ಕೆ ಹೋಗೋಣ ಅಂತ ಇದ್ದೆ. ತೋಟಕ್ಕೆ ಹೋಗೋಕ್ಕಿಂತ ಮುಖ್ಯವಾಗಿ ಇದನ್ನು ತಿಳಿಸ್ಬೇಕು ನಿಮಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ನಾನು ಇನ್ನೊಂದು ಇನ್ಫಾರ್ಮೇಷನ್ ಏನು ಹೇಳ್ತೀನಿ ಅಂದರೆ, ಈ ರೈತರುಗಳಿಗೆ ಮಕ್ಕಳಿರ್ತೀರ, ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಇರ್ತೀರ, ಎಜುಕೇಷನ್ನ ಮಾಡ್ತಾ ಇರ್ತೀರ. ಅಪ್ಪಂದು ಆಸ್ತಿಲಿ ಏನೋ ಬರುತ್ತೆ ಅಂತ ಹೇಳ್ಬಿಟ್ಟು ನೆಗ್ಲಿಜೆನ್ಸ್ ಖಂಡಿತವಾಗಿಯೂ ಮಾಡಬೇಡಿ. ನೋಡಿ ತಂದೆ ತಾಯಿಗಳು ಎಷ್ಟು ಕಷ್ಟ ಇದೆ, ಅವರು ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ಸಾಕಿರ್ತಾರೆ. ಸೊ ನೋಡಿ ಹೆಂಗಾಗಿದೆ ತೋಟ. ದಯವಿಟ್ಟು ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗೆ ಒಂದು ಆಸ್ಕಾರವಾಗಿ ನೀವು ಸಹಾಯವನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಜಾಬನ್ನು ತಗೊಳ್ಳಿ. ನೀವು ಅಪ್ಪ ಅಮ್ಮನ ಆಸ್ತಿಯಲ್ಲೇ ನಾನು ಆರಾಮಾಗಿ ಬದುಕ್ಬಿಡೋಣ ಅಂತ ಖಂಡಿತವಾಗಿಯೂ ಯೋಚಿಸಬೇಡಿ. ಅವರು ಕಷ್ಟಪಟ್ಟು ದುಡ್ದಿದ್ದಾರೆ. ಸೊ ನೆಕ್ಸ್ಟು ನೀವು ಅವರಿಗೆ ಸಹಾಯವನ್ನು ಮಾಡಬೇಕು ಅಂದರೆ ಒಂದು ಒಳ್ಳೆ ಜಾಬಿಗೆ ನೀವು ಕೂಡ ಹೋಗಬೇಕು. ಇದು ನನ್ನ ಒಂದು ನಿಮಗೆ ಅನಿಸಿಕೆನೂ ಹೌದು, ಒಂದು ಅನಿಸಿಕೆನೇ. ಸಾರಿ, ಬನ್ನಿ ನೋಡಿ ಇಲ್ಲೆಲ್ಲ ತೋರಿಸಿ ಹೀಗೆ ಹಾಳಾಗಿರುತ್ತೆ. ಮತ್ತು ಅಡಿಕೆ ತೋಟ ಅಂದ ತಕ್ಷಣ ಏನೋ ಅವರು ತುಂಬ ಶ್ರೀಮಂತರು ಅಂತ ಹಾಗೆ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅವರು ರೈತರೇನೆ, ಅವರು ಒಂದು ಚಿಕ್ಕ ಮರನ ನೀರು ಹಾಕಿ ಪೋಷಣೆ ಮಾಡಿ ದೊಡ್ಡದು ಮಾಡಿರ್ತಾರೆ. ಅಡಿಕೆ ಔಷಧಿ ಹೋಗುತ್ತೋ ಅಥವಾ ಇನ್ನೊಂದಕ್ಕೆ ಹೋಗುತ್ತೋ ಅದು ನಮಗೆ ಗೊತ್ತಿಲ್ಲ. ಬಟ್ ಅವರು ರೈತಾಪಿ ಕೆಲಸ ಮಾಡಿ ಈ ಅಡಿಕೆ ತೋಟವನ್ನು ಬೆಳೆಸಬೇಕು. ಅವರೇನು ಆಫೀಸಲ್ಲಿ ಕುತ್ಕೊಂಡು ಫ್ಯಾನ್ ಕೆಳಗೆ ಕೆಲಸ ಮಾಡೋದಿಲ್ಲ. ಸೊ ಅವರು ರೈತರೇ ಆಗಿರ್ತಾರೆ. ಸೊ ಅಡಿಕೆ ತೋಟ ಅಂದರೆ ಅವ್ರಿಗೇನಿದೆ ಅಂತ ಅಂದ್ಕೊಬಿಡ್ತಾರೆ. ಅಲ್ಲ, ಅವರು ಕೂಡ ಮಣ್ಣಲ್ಲಿ ಕೆಲಸವನ್ನು ಮಾಡ್ತಾರೆ. ಬಂದ್ಬಿಟ್ಟು ಗುದ್ಲಿ ಹಿಡಿದು ನೆಲದಲ್ಲಿ ಮಣ್ಣನ್ನು ತೆಗೆದು ಕೆಲಸ ಮಾಡಿ ನೀರು ಬಿಟ್ಟು ಪೋಷಣೆಯನ್ನು ಮಾಡಿರ್ತಾರೆ. ಸೊ ನೋಡಿ ಹೇಗೆ ಹಾಳಾಗಿರುತ್ತೆ. ಎಲ್ಲ ಕರೆಂಟ್ ವೈರೆಲ್ಲ ಹಾಳಾಗಿದೆ. ಆ್ಯಕ್ಚುಲಿ ಹುಷಾರಾಗಿ ಯಾವ ಮರನೂ ಮುಟ್ಬೇಡಿ. ಓಕೆ, ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ, ಅವನಿಗೆ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಇಲ್ಲೆಲ್ಲ ಕರೆಂಟ್ ವೈರ್, ಒಂದು ಪಾಸಿಂಗ್ ವೈರೇ ಇದೆ, ಬಿದ್ದಿದೆ, ಮರಗಳಿಗೆಲ್ಲ ಟಚ್ ಇದೆ. ಹಾಗಾಗಿ ಸುಮಾರು ತೋಟಗಳಲ್ಲೆಲ್ಲ ಲೈಟ್ ಕಂಬಗಳೆಲ್ಲ ಬಿದ್ದೋಗಿರೋ ಅಂಥದ್ದಿದೆ. ಬನ್ನಿ ನೋಡಿ, ಒಂದು ರೌಂಡ್ ಎಲ್ಲ ವೀಡಿಯೋ ಮಾಡಿಬಿಡುತ್ತ ಕ್ಲೀನಾಗಿ ಈ ಕಡೆಗೆಲ್ಲ ನೋಡಿ. ಇದು ಮೇನ್ ರೋಡು. ನಾವು ತೋಟಕ್ಕೆ ಹೋಗ್ತಾ ಇದ್ವಿ, ದಾರಿಲಿ ನಾನು ನೋಡಿ ಇಳಿದಿದ್ದು ತೋಟ ನೋಡಿ ಬೇಜಾರಾಗಿದ್ದು. ಒಂದು ಓಪನ್ ಇತ್ತು ಗೇಟು. ಸೊ ಹಾಗಾಗಿ ಇಳಿದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಕರೆಂಟ್ ವೈರ್ಗಳೆಲ್ಲ ಬಿದ್ದೋಗಿದೆ. ಸೊ ಇದು PB ಅವರು ಏನು ಬಂದಿಲ್ವೋ ಗೊತ್ತಿಲ್ಲ. ವೈರ್ಗಳೆಲ್ಲ ಹಾಗೆ ಇದೆ, ಕಂಬಗಳೆಲ್ಲ ಹಾಗೆ ಮುರಿದೋಗಿದೆ. ಸೊ ಇನ್ನೂ ಏನು ಸರಿಯಾಗಿಲ್ಲ ಅಂತ ನನಗೆ ಗೊತ್ತಿಲ್ಲ, ಏನಕ್ಕಾಗಿಲ್ಲ ಅಂತ ಹೇಳಿ. ಇದೆಲ್ಲ ಮೇನ್ ವೈರ್ಗಳು ಬಿದ್ದಿರೋದು. ಹಿಂಗೆ ಬಿಟ್ಟಿದ್ದಾರೆ, ಏನು ಕಾರಣ ಗೊತ್ತಿಲ್ಲ. KB ಅವ್ರಿಗೆ ಹೇಳ್ತಾ ಇರೋದು, ರೈತರಿಗೆಲ್ಲ ಹೇಳ್ತಾ ಇರೋದು. ಸೊ ಇದನ್ನೆಲ್ಲ ತಕ್ಷಣ ಬಂದು ಅವರು ರೆಡಿ ಮಾಡೋವಂಥದ್ದು ಇರುತ್ತೆ, ಏನಕ್ಕೆ ರೆಡಿ ಆಗಿಲ್ಲ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿ ನೋಡಿ ಇಲ್ಲೊಂದು ಪುಟ್ಟ ಸಸಿ ಕಾಣ್ತಿದೆಯಲ್ಲ ನಿಮಗೆ, ಈ ಪುಟ್ಟ ಸಸಿ ಇನ್ನೂ ಪುಟ್ಟದಾಗಿರುತ್ತೆ ಹಚ್ಚುವಾಗ. ಈ ಸಸಿ ಇನ್ನೂ ಪುಟ್ಟದಾಗಿರುತ್ತೆ. ದೊಡ್ಡದು ತೊಗೊಂಬಂದು ಹಚ್ಚಿದ್ರೆ ನಾವು ಭೂಮಿಗೆ ಹತ್ಕೊಳ್ಳಲ್ಲ, ಅದು ಬೇಗ ಒಣಗೋಗುತ್ತೆ. ಇಷ್ಟು ಪುಟ್ಟ ಸಸಿನ ನಾವು ಅಷ್ಟು ದೊಡ್ಡದಾಗೋವರೆಗೂ ಆರೈಕೆ ಮಾಡಿರ್ತೀವಿ. ನೋಡಿ ಆ ಥರ ಮರಗಳು ಬಿದ್ದೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ, ಹೌದಾ?
ನೋಡಿ ಅಲ್ಲಿ ಮೇಲ್ಗಡೆ ತೋರಿಸಲ್ಲ ಎಷ್ಟು ಮರಗಳು ವಾಲಿದೆ ಅಂತ. ಬಿದ್ದೋಗಿರೋ ಮರಗಳಲ್ಲದೆ ವಾಲಿರೋ ಮರಗಳು ಹೋದಂಗೆ ಲೆಕ್ಕ. ಅದು ಕೂಡ ಇವತ್ತಲ್ಲ ನಾಳೆ ಮತ್ತೆ ಬಿದ್ದೋಗುತ್ತೆ. ಅದು ಫಸಲು ಬಿಡೋಕ್ಕಾಗೋದಿಲ್ಲ, ಮುರಿದೋಗುತ್ತದು ಒಂದಿನ. ಆ ಕಡೆ ತೋರಿಸು, ಆ ಕಡೆ ಸೇಲ್ ನೋಡಿ ಮೇನ್ ಕರೆಂಟ್ ವೈರ್ ಹಾಗೆ ಬಿದ್ದಿದೆ. ಏನಕ್ಕೆ ರೆಡಿ ಮಾಡಿಲ್ಲ KEBಯವರು ಅಂತ ಗೊತ್ತಿಲ್ಲ ನನಗೆ. ಮೇನ್ ವೈರು ಇದು ತರ್ಸ್ಕೊಬಿಡ ಮರನ ದಟ್ ಶಾರ್ಪ್ ನೋಡಿದ್ದೆಲ್ಲ ಮೇನ್ ವೈರು, ಅಲ್ಲಿಂದ ಬಂದಿರೋ ವೈರು. ಚಟಪಟ ಅಂತ ಸೌಂಡ್ ಇದೆ. ಲೈನ್ ಆಫ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಸಿಬಾ ಓಕೆ, ಎಲ್ಲ ಫುಲ್ ಒಂದು ವಿಡಿಯೋ ಮಾಡು. ಆ ಕಡೆ ಎಲ್ಲ ಹೋದರೆ ತುಂಬ, ಇಲ್ಲಿ ಒಳಗಡೆ ನೀವಲ್ಲಿ ಹೋದರೆ ಇಲ್ಲಿ ತೆಂಗಿನ ಮರಗಳೆಲ್ಲ ಇದೆ. ಆ ಕಡೆ ನಾವು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿಂದನೇ ನಿಮಗೆ ಆದಷ್ಟು ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ರೈತರ ಜೀವನ ಯಾವ ರೀತಿ ಕಷ್ಟ ಇರುತ್ತೆ, ಪ್ರಕೃತಿ ವಿಕೋಪಗೊಂಡ್ರೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ಒಂದು ವಿಡಿಯೋನ ಏನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಅಂತ ಹೇಳಿದರೆ, ರೈತರಿಗೆ ಇದರಿಂದ ಈ ಒಂದು ವಿಡಿಯೋಯಿಂದ ಸರ್ಕಾರದ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೋದು, ಸಹಾಯ ಸಿಗಲಿ ಅಂತ ಹೇಳಿ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಯಾವುದೇ ವ್ಯೂಸ್ ಅಥವಾ ಲೈಕ್ ಅಥವಾ ಇನ್ನೊಂದಕ್ಕೆ ಆಗಲಿ ನಾನು ಕೇಳ್ಕೊತಿಲ್ಲ. ಥ್ಯಾಂಕ್ ಯು.